ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಅಲ್ಲ ರೀ, ಸುನ್ನಿ ಸಿಯಾ ಮುಸ್ಲಿಮರೇ ಒಟ್ಟಾಗಲ್ಲ, ಹಿಂದೂ ಮುಸ್ಲಿಂ ಬಾಯಿ ಆಗೋದಕ್ಕೆ ಹೇಗೆ ಸಾಧ್ಯ? ಅಹಮದಿಯರು ಮುಸ್ಲಿಮರೇ ಅಲ್ಲ, ಅವರು ಕಾಫೀರರು ಎನ್ನುವ ಶಾಂತಿ ದೂತರು ಹಿಂದೂಗಳ ಒಪ್ಪಿಕೊಳ್ತಾರ. ಹಿಂದೂ ಪ್ರಾಬಲ್ಯ ಸರ್ಕಾರದೊಟ್ಟಿಗೆ ನಾವಿರೋದಾ? ತೋಬಾ, ಮೂರ್ತಿ ಪೂಜೆ ಮಾಡೋರು ಜೊತೆ ಅದೇಗ್ರಿ ಕೂಡಿ ಬಾಳೋದು. ಇಸ್ಲಾಮಿಕ್ ರಿಪಬ್ಲಿಕ್ ಕಂಟ್ರಿಯ ಹಠಕ್ಕೆ ಬಿದ್ದು ಪಾಕಿಸ್ತಾನ ಕಟ್ಕೊಂಡ್ರಲ್ಲ, ಅಲ್ಲಾದರೂ ಒಟ್ಟಾಗಿದ್ರಲ್ರಿ. ಬಾಂಗ್ಲಾದೇಶದ ಉದಯ, ಪಾಪಿ ಪಾಕಿಸ್ತಾನದಲ್ಲಿ ನಿತ್ಯ ಪಟಾಕಿ ಸದ್ದು, ಬಂಡ ಬಾಂಗ್ಲಾ ನೆಮ್ಮದಿಯಾಗಿದೆಯಾ? ಸ್ನೇಹಿತರೆ, ಈಗ ಹೇಳಿ, ಹಿಂದೂ ಮುಸ್ಲಿಂ ಅಣ್ಣತಮ್ಮರ ಹಾಗೆ ಇರ್ತಾರೆ ಅನಿಸುತ್ತಾ? ಏಕೆ ಜಿಯಾ ಉಲ್ ಹಕ್ ಶಿಯಾ ಅಧಿಕಾರಕ್ಕಾಗಿ ಬಹುಸಂಖ್ಯಾತ ಸುನ್ನಿಯಾಗಿ ಬದಲಾದರು. ಇನ್ನು ಜಿನ್ನಾ ಶಿಯಾ ಆದರೂ ಸುನ್ನಿ ಮುಸ್ಲಿಮರಾದರು. ಅಷ್ಟೇಕೆ ಬುಟ್ಟು ಶಿಯಾದಿಂದ ಸುನ್ನಿಗೆ ಲಾಂಗ್ ಜಂಪ್ ಮಾಡಿದರು. ಸುನ್ನಿ ಶಿಯಾ ನಡುವೆ ಇಷ್ಟೊಂದು ಗ್ಯಾಪ್ ಇದೆ, ಇನ್ನು ಹಿಂದೂಗಳ ಒಟ್ಟಿಗೆ ಇರ್ತಾರ? ಪಾಕಿ ಸೇನಾಧಿಕಾರಿ ಬುಜ್ವಾ ಇದ್ದಾರಲ್ಲ, ಅವರ ಹೆಂಡತಿ ಅಹಮದಿಯ ಸುನ್ನಿಯಾಗಿ ಬದಲಾದರು. ಚಂದ್ರನ ಒಂದು ದಿನ ಮುನ್ನ ನೋಡಿದರು. ಒಂದೇ ಕಾರಣಕ್ಕೆ ನಡೆದ ಸಿಯಾ ಸುನ್ನಿ ಸಂಘರ್ಷದಲ್ಲಿ ನೂರಾರು ಶಿಯಾ ಮುಸ್ಲಿಂ ಪ್ರಾಣ ಕಳೆದುಕೊಂಡರು. ಸಿಯಾ ಸುನ್ನಿ ಜಗಳ ಪಾಕಿಸ್ತಾನಕ್ಕಷ್ಟೇ ಅಲ್ಲ, ಮುಸ್ಲಿಂ ಕಂಟ್ರಿಯಲ್ಲಿ ಮಾಮೂಲು. ಸುನ್ನಿ ಜನಾಂಗ ಬಹುಸಂಖ್ಯಾತರಾದರೆ ಶಿಯಾ ಅಲ್ಪಸಂಖ್ಯಾತ. ಸುನ್ನಿ ಹಾಗೂ ಶಿಯಾ ನಡುವೆ ಉಂಟಾದ ಕಂದಕ ಹಿಂದೆ ಅಧಿಕಾರ ಮೋಹ ಇದೆ. ಇಸ್ಲಾಂ ಧರ್ಮಸ್ಥಾಪಕ ಪೈಗಂಬರ್ ನಂತರ ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಒಂದಿಷ್ಟು ಜನ ಅಬೂಬಕರ್ ಬೆಂಬಲಿಸಿದರೆ ಮತ್ತೊಂದಿಷ್ಟು ಜನ ಆಲಿ ಬೆಂಬಲಿಸಿದರು. ಅಬೂಬಕರ್ ಬೆಂಬಲಿಗರು ಸುನ್ನಿ ಆದರೆ ಆಲಿ ಬೆಂಬಲಿಗರು ಶಿಯಾ. ಅಲ್ಲಿಂದ ಶುರು ಹಚ್ಚಿಕೊಂಡ ಸುನ್ನಿ ಶಿಯಾ ಗ್ಯಾಪು ಇಂದಿಗೂ ಮುಂದುವರೆದಿದೆ. ಸ್ನೇಹಿತರೆ, ಇಷ್ಟೆಲ್ಲ ಪೀಠಿಗೆ ಯಾಕೆ ಅಂತೀರಾ? ದೇಶದಲ್ಲೀಗ ಮತ್ತೊಂದು ಮಸೀದಿ ಮಂದಿರ ವಿವಾದ ಶುರುವಾಗಿದೆ. ಬಾಬರ್ ಅಯೋಧ್ಯೆ ರಾಮ ಮಂದಿರ ಮಸೀದಿಯಾಗಿ ಬದಲಾಯಿಸಿದರೆ ಪುನಃ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ 5 ಶತಮಾನ ಕಾಯಬೇಕಾಯಿತು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾಶಿ ಮತ್ತು ಮಥುರಾ ಹಿಂದೂಗಳಿಗೆ ಬಿಟ್ಟುಕೊಟ್ಟರೆ ಮತ್ತಾವ ಮಸೀದಿ ತಂಟೆಗೆ ಬರೋಲ್ಲ ಅಂದರು. ಆದರೆ ವಕ್ತಿ ತಿದ್ದುಪಡಿ ಅಂದ ಕೂಡಲೇ ಬಾಯಿ ಬಡಿದುಕೊಂಡು ವಕ್ತ್ ಬೋರ್ಡು, ಮುಸ್ಲಿಂ ಸಂಘಟನೆಗಳು, ಮುಖಂಡರು ತುಟಿ ಬಿಚ್ಚಿಲ್ಲ. ಯೋಗಿ ಕೇಳಿದರು ಅಂತ ಬಿಟ್ಟುಕೊಡೋದಕ್ಕೆ ಯಾವತ್ತು ಹಿಂದೂ ಮುಸ್ಲಿಂ ಬಾಯಿ ಆಗಿದ್ದರು. ಸಾಂಬಾಲಾ ಶಾಹಿ ಜಮಿಯಾ ಮಸ್ಜಿದ್ ಹಿಂದೂ ಮಂದಿರ ಸರ್ವೆ ಆಗಬೇಕು ಅಂತ ವಿಷ್ಣು ಶಂಕರ್ ಜೈನ್ ಹಾಕಿದ ಪಿಟಿಷನ್ ನಂತರ ಏನೆಲ್ಲ ನಡೀತು ನೋಡೋಣ ಬನ್ನಿ. ಉತ್ತರ ಪ್ರದೇಶ ಸಾಂಬಾಲಾ ಜಿಲ್ಲೆ ಶಾಹಿ ಜಮಾ ಮಸ್ಜಿದ್ ಹಿಂದೆ ಹರಿಹರ ದೇವಸ್ಥಾನ ಎನ್ನುವುದು ಹಿಂದೂಗಳ ವಾದ. ಬಾಬರ್ ದೇವಸ್ಥಾನ ಕೆಡವಿ ಅದರ ಮೇಲೆ ಗುಂಬಜ್ ಕಟ್ಟಿ ಮಸೀದಿ ಮಾಡಿದ. ಶಾಹಿ ಜಾಮಿಯಾ ಮಸ್ಜಿದ್ ಒಳಗೆ ಕಳೆದ 500 ವರ್ಷಗಳಿಂದ ನಮಾಜ್ ನಡೆಯುತ್ತೆ. ಹಾಗಾದರೆ 500 ವರ್ಷದ ಹಿಂದೆ ಅಲ್ಲೇನಿತ್ತು? ಅಲ್ಲಿ ಹರಿಹರ ದೇವಸ್ಥಾನ ಇತ್ತ? ಬಾಬರ್ ಹರಿಹರ ಮಂದಿರ ಕೆಡವಿ ಮಸೀದಿ ನಿರ್ಮಿಸಿದನ? ಸಾಂಬಾಲಾ ಕಲ್ಕಿ ಅವತಾರ ಜನ್ಮಸ್ಥಳ ಎಂದು ಭಕ್ತರು ನಂಬುತ್ತಾರೆ. ವಿಷ್ಣು ಅವತಾರದಲ್ಲಿ ಕಲ್ಕಿ 10ನೇ ಅವತಾರ. ಹಿಮಾಲಯ ತಪ್ಪಲಲ್ಲಿ ಸಾಂಬಾಲವಿದ್ದು ಕಲ್ಕಿ ಅಲ್ಲಿ ಜನ್ಮ ತಾಳಿದ ಅಂತಿದ್ದರು. ಕಲ್ಕಿ ಅವತಾರ ಉತ್ತರ ಪ್ರದೇಶ ಸಾಂಬಾಲ ಎನ್ನುವುದು ಬಲವಾದ ನಂಬಿಕೆ. ಹಾಗಂತ ನಮ್ಮ ದೇಶದಲ್ಲಿರುವ ಹೆಚ್ಚಿನ ಹಿಂದೂ ದೇವಸ್ಥಾನ ಪರಕೀಯ ಆಕ್ರಮಣಕ್ಕೆ ಒಳಗಾಗಿರುವುದಕ್ಕೆ ಇತಿಹಾಸ ಸಾಕ್ಷಿ. ನೆಚ್ಚರು, ಮೊಘಲರು, ಬಿಳಿಮೂತಿ ಜನ ಆಳಿ ದೋಚಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಕೆಡವಿ ಗುಂಬಜ್ ಕಟ್ಟಿ ಬಾಬರ್ ಮಸೀದಿ ನಾಮಕರಣವಾದರೆ ಬಾಬರ್ ಸಾಂಬಾಲಾ ಹರಿಹರ ದೇವಸ್ಥಾನ ಕೆಡವಿ ಮಸ್ಜಿದ್ ಕಟ್ಟಿದ ಎನ್ನಲಾಗುತ್ತೆ. ಇನ್ನು ಅಕ್ಬರ್ ಆಡಳಿತ ಕಾಲದಲ್ಲಿ ಸಾಕಷ್ಟು ಹಿಂದೂ ದೇವಸ್ಥಾನ ಕೆಡವಿ ಮಸೀದಿ ಮಾಡಲಾಯಿತು. ಅಂಬಾಲಾ ಜಿಲ್ಲಾ ನ್ಯಾಯಾಲಯದ ಆದೇಶವಿದ್ದರೂ ಸರ್ವೆ ಮಾಡೋದಕ್ಕೆ ಅಡ್ಡಿಯ. ದೇಶದ ಸಂವಿಧಾನ
ಕಾನೂನಿಗಿಂತ ಶರಿಯ ಕಾನೂನೇ ದೊಡ್ಡದಾಯ್ತು. ಸರ್ವೆ ವಿರೋಧ ಏಕೆ ಅಂದರೆ ಕಾಶಿ ಜ್ಞಾನವಾಪಿ ಮಜೀದಿ ವಜ್ಯ ಖಾನಲ್ಲಿ ಶಿವಲಿಂಗ ಪತ್ತೆ ಆಯ್ತಲ್ಲ, ಎಲ್ಲಾದರೂ ಜಮಿಯಾ ಮಸ್ಜಿದ್ ಸರ್ವೆ ಮಾಡಿದರೆ ಸತ್ಯ ಗೊತ್ತಾಗುತ್ತೋ ಎನ್ನುವ ಭಯ ವಿರೋಧಕ್ಕೆ ಕಾರಣ ಅಲ್ಲ. ಅದು ಮಜೀದ್ ಹರಿಯರ ಮಂದಿರವೇ ಅಲ್ಲ ಎನ್ನುವ ಪಕ್ಕಾ ಕಾನ್ಫಿಡೆನ್ಸ್ ಇದ್ದರೆ ಅಳುಕೆಗೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಡ್ಲಿ ನೋಡಿಕೊಳ್ಳೋದ. ಇವತ್ತು ಹೆಚ್ಚಿನ ಮಸ್ಜಿದ್ ಹಿಂದೂ ದೇವಾಲಯ ಕೆಡವಿ ಅದರ ಮೇಲೊಂದು ಗುಂಬಜ್ ಕಟ್ಟಿ ನಿರ್ಮಿಸಿದ್ದೇ ಆಗಿದೆ. ಇವತ್ತಿಗೂ ಮಸ್ಜಿದ್ಗಳಲ್ಲಿ ಹಿಂದೂ ಮಂದಿರಗಳ ಕುರುಹು ಸಿಗುತ್ತಲ್ಲ, ಮಂದಿರ ಇತ್ತು ಎನ್ನುವುದಕ್ಕೆ ಮತ್ತೆ ಬೇರೆ ಸಾಕ್ಷಿ ಬೇಕಾ? ನ್ಯಾಯಾಲಯ ತಂಡ ವಜ್ಜಿದೊಳಗೆ ಸಮೀಕ್ಷೆ ಮಾಡೋದ ಶಾಂತಿ ಬಾಂಧವರು ಸಹಿಸೋದಕ್ಕೆ ಆಗಲಿಲ್ಲ. ಸಾವಿರಾರು ಮುಸಲ್ಮಾನರು ಸ್ಥಳದಲ್ಲಿ ಜಮಾಯಿಸಿ ಕಲ್ಲು ತೂರಾಟ ನಡೆಸಿದ್ದಾರೆ. ಅನಿರೀಕ್ಷಿತ ಕಲ್ಲು ತೂರಾಟದಿಂದ ಪೊಲೀಸರು ಓಡಿ ಹೋಗಬೇಕಾಯಿತು. ಹೆಚ್ಚುವರಿ ಪೊಲೀಸ್ ಬಂದ ನಂತರ ಲಾಠಿ ಚಾರ್ಜ್ ಅಶ್ರವಾಯು ಪ್ರಯೋಗ ಮಾಡಿ ಕ್ರೌಡ್ ಕಂಟ್ರೋಲ್ ಮಾಡಬೇಕಾಯಿತು. ಸಮಾಜವಾದಿ ಪಕ್ಷದ ಸಂಸದ ಜಿಯಾ ಉರ್ ರೆಹಮಾನ್ ಬರ್ಕೆ ನ್ಯಾಯಾಲಯ ಆದೇಶ ಪ್ರಶ್ನಿಸಿ ಬಿಗಿದ ಭಾಷಣ ಸಂಘರ್ಷಕ್ಕೆ ಕಾರಣ ಎನ್ನಲಾಗುತ್ತಿದೆ. SP ಶಾಸಕ ಇಕ್ಬಾಲ್ ಅವರ ಪುತ್ರ ಸೋಹೆಲ್ ಇಕ್ಬಾಲ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಅಖಿಲೇಶ್ ಯಾದವ್ ಲಬೋ ಅಂತಿದ್ದಾರೆ. ಗೋಲಿಬಾರಿಂದ 4 ಮೃತಪಟ್ಟಿದ್ದಾರೆ. ಪೊಲೀಸರು ಗುಂಡೇ ಹೊಡೆಸಿಲ್ಲ ಎಂದು ಹೇಳಿದ್ದು, ಹಾಗಾದರೆ ಗುಂಡು ಬಂದಿದ್ದು ಎಲ್ಲಿಂದ? ಹಾಗೆ ಪೊಲೀಸರಿಗೂ ಗುಂಡು ತಗುಲಿರೋದು ಅನುಮಾನಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಡೋದು ಕಲ್ಲು ತೂರಾಟದಲ್ಲಿ ಅಷ್ಟೊಂದು ಕಲ್ಲು ಎಲ್ಲಿಂದ ಬಂತು? ಇದ್ದಕ್ಕಿದ್ದ ಹಾಗೆ ಸಹಸ್ರಾರು ಜನ ಎಲ್ಲಿಂದ ಬಂದರು? ಗಲಾಟೆಗೆ ಪೂರ್ವ ಸಿದ್ಧತೆ ನಡೆದಿತ್ತ? ಸೋಷಿಯಲ್ ಮೀಡಿಯಾದಲ್ಲಿ ಮನೆ ಸ್ಟ್ಯಾಬ್ ಮೇಲೆ ಕಲ್ಲು ಸ್ಟಾಕ್ ಮಾಡಿರೋದು ಚಿತ್ರದಲ್ಲಿ ಕಾಣುತ್ತೆ. ಅದೇ ಬೆಂಗಳೂರು DG ಹಳ್ಳಿ KG ಹಳ್ಳಿ ಗಲಾಟೆ ನಂತರ ಬಂಧಿಸಿದವರು ಅಮಾಯಕರು ಕೋಸ್ಮರಿ ಸೊಪ್ಪು ತರಕ್ಕೆ ಹೋಗಿದ್ರಂತ ಸ್ಟೇಷನಲ್ಲಿ ಬಾಯಿ ಬಡ್ಕೊಂಡು ಹಾಗೆ ನಮ್ಮ ಹುಡುಗ ಅಲ್ಲಿ ಇರಲೇ ಇಲ್ಲ, ತೇರು ತರೋಕೆ ದುಕಾನಿಗೆ ಹೋಗಿದ್ದಂತ ಬಾಯಿ ಬಡ್ಕೋತಿದ್ದಾರೆ. ಸಂಸದ ನ್ಯಾಯಾಲಯ ಆದೇಶದ ವಿರುದ್ಧ ಮಾತನಾಡುತ್ತಾನೆ ಅಂದರೆ ಬ್ರದರ್ಸ್ಗೆ ಸಂವಿಧಾನದ ಮೇಲೆ ಎಷ್ಟು ಗೌರವವಿದೆ ಎನ್ನುವುದನ್ನು ಸೂಚಿಸುತ್ತೆ. ಸಿದ್ದರಾಮಯ್ಯ ಮೂಡ ಹಗರಣದಲ್ಲಿ ತೆಗೆದುಹಾಕೊಂಡ್ರಲ್ಲ, ಸಚಿವ ಜಮೀರ್ ಅಹಮದ್ ನ್ಯಾಯಾಲಯದ ಆದೇಶ ಪ್ರಶ್ನಿಸಿದ್ದರು. ಈಗ ಉತ್ತರ ಪ್ರದೇಶ ಸಂಸದನ ಸರದಿ. ದೇಶಾದ್ಯಂತ ಕಂಡಿದ್ದಲ್ಲ ಆಸ್ತಿ ಅಂತ ಬೇಲಿಸುತ್ತಿರೋದಷ್ಟೇ ಅಲ್ಲ, ಸಂಸತ್ತು ವಿಧಾನಸೌಧ ನಮ್ಮದು ಎನ್ನುವ ವಕ್ಫ್ ಬೋರ್ಡ್ ಮೆಂಟಾಲಿಟಿ ದೇವಸ್ಥಾನಗಳ ಆಕ್ರಮಿಸಿ ಮಸೀದಿ ಕಟ್ಟಿಲ್ಲ ಎನ್ನುವುದಕ್ಕೆ ಬರಲ್ಲ. ರೈತ ಮತ್ತು ವಕ್ಫ್ ಬೋರ್ಡ್ ನಡುವೆ ಸಂಘರ್ಷ ಆರಂಭವಾಗಿದೆ. ಅದೇ ಕೃಷಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ವರ್ಷಾನುಗಟ್ಟಲೆ ಪ್ರತಿಭಟನೆ ನಡೆಸಿದ ರೈತ ಸಂಘ ರೈತರ ಜಮೀನಿಗೆ ಬೇಲಿ ಸುತ್ತೋದಕ್ಕೆ ಮುಂದಾದರೂ ಗಪ್ಚುಪ್ಪು. ಕರ್ನಾಟಕದಲ್ಲಿ ರೈತ ಸಂಘ ನಾಯಕ ಸಾರಿಗೆ ನೌಕರರ ಎತ್ತಿ ಕಟ್ಟಿ ಪ್ರತಿಭಟನೆ ನಡೆಸಿದಂತೆ ಮಾಡಿದ್ದು ಅಲ್ಲದೆ ದೊಡ್ಡ ಭಾಷಣ ಬಿಗಿದ ಮನುಷ್ಯ ರೈತರ ನೆರವಿಗೆ ಬರುತ್ತಿಲ್ಲ. ಇವರೆಲ್ಲ ಯಾವ ಸೀಮೆ ರೈತ ನಾಯಕರೇ? 1529 ಬಾಬರ್ನ ಕಾಲದಲ್ಲಿ ದೇವಸ್ಥಾನ ಮಸೀದಾಗಿ ರೂಪಾಂತರಿಸಲಾಯಿತು ಎನ್ನಲಾಗುತ್ತೆ. ನ್ಯಾಯಾಲಯ ಆದೇಶ ನೀಡಿದ ನಂತರ ಮಸೀದಿ ಚಿತ್ರೀಕರಣ ಸಮೀಕ್ಷೆ ನಡೆದಿತ್ತು. ಬಾಕಿ ಸಮೀಕ್ಷೆ ನಡೆಯಬೇಕಿದ್ದರೆ ಪ್ರತಿರೋಧ ವ್ಯಕ್ತವಾಗಿದೆ. ಮಸ್ಜಿದೊಳಗೆ ಹಿಂದೂ ಮಂದಿರದ ಕುರುಹುಗಳಿವೆ ಎನ್ನಲಾಗುತ್ತೆ. ಇನ್ನು ಯೋಗಿ ಆದಿತ್ಯನಾಥ್ ಕಾಶಿ ಮಥುರಾ ಬಿಟ್ಟುಕೊಡಿ ಮತ್ತು ಮಸೀದಿಗೆ ತಂಟೆಗೆ ಬರುವುದಲ್ಲಿ ಎಂದಿದ್ದಾರೆ. ಹಿಂದೂಗಳೊಟ್ಟಿಗೆ ನಾವು ಬದುಕುತ್ತಿದ್ದೇವೆ, ಏನೋ ಮಧುರಾ ಕಾಶಿ ಕೇಳ್ತಿದ್ದಾರಲ್ಲ ಬಿಟ್ಟುಕೊಡುವಂಥ ಮುಸ್ಲಿಮರು ಮನಸ್ಸು ಮಾಡಿದರು. ಓಲೈಕೆ ರಾಜಕಾರಣ ಸಮಾಜ ವ್ಯಾಧಿ ಪ್ರಬುದ್ಧಿಗಳು ಅಡ್ಡಗಾಲಿಕದೆ ಬಿಡೋದೇ ಇಲ್ಲ. ಹಿಂದೂ ಹೆಸರಿನ ಮುಸ್ಲಿಮರು ದೇಶಕ್ಕೆ ಅಂಟಿದ ದೊಡ್ಡ ಶಾಪ. ಇದಿಷ್ಟು ಉತ್ತರ ಪ್ರದೇಶ ಸಾಂಬಾಲ ಹರಿಹರ ದೇವಸ್ಥಾನದ ಬೆಳವಣಿಗೆ. ಗೆಳೆಯರೇ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.